ಪ್ರಿಯ ವಿದ್ಯಾರ್ಥಿಗಳೇ, SSLC ನಂತರ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಸೈನ್ಸ್ PU ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬನ್ನಿ, ಸಿಂಧನೂರಿನ ಹೆಸರಾಂತ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜಿನಲ್ಲಿ PCMB ಮತ್ತು PCMCS ಕೋರ್ಸ್ಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಅತ್ಯುತ್ತಮ ಪ್ರಯೋಗಾಲಯಗಳ ಜೊತೆ ನೀಟ್, JEE ಮತ್ತು KCET ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗುತ್ತದೆ. ನಮ್ಮಲ್ಲಿ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜ್, PWD ಕ್ಯಾಂಪ್, ಸಿಂಧನೂರ್. ಕರೆ ಮಾಡಿ 9611988515. ಮನುಕುಲಕ್ಕಾಗಿ ಮಹಾನ್ ಪುರುಷರು, ಮಹಾತ್ಮರಾದಂಥ ಮಹಾವೀರರು ಅವರು ಜೈನ ಧರ್ಮವನ್ನು ಮನುಕುಲಕ್ಕೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಅಹಿಂಸೆ ಮಾರ್ಗವನ್ನು ಕಂಡುಕೊಳ್ಳೋದಕ್ಕ ಒಂದು ದೊಡ್ಡ ಹಾದಿ, ಆ ಒಂದು ಹಾದಿಯಲ್ಲಿ ಮನುಷ್ಯರು ಸಾಗಬೇಕು ಅಂತೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಿದಂಥ ಇವತ್ತು ನಮಗೆ ಕಾಣಿಸ್ತಾ ಇದ್ದಾರೆ. ಅವರ ಸಂದೇಶ ಭಾಳ ಅಪಾರವಾದದ್ದು. ಆ ಸಂದೇಶ ನಾವೆಲ್ಲರೂ ನನಗಿರಲಿ ಅಂತಕ್ಕಂಥವ್ರು ಎಷ್ಟೆಲ್ಲ ಕಷ್ಟಪಟ್ಟು ತಮಗೆಷ್ಟು ಪ್ರಸಾದ ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ತಾ ಅನೇಕ ಜನರಿಗಿರ್ತಕ್ಕಂಥ ಕಷ್ಟ ನಮಗೆ ಬರಲಿ, ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಾರ್ತಕ್ಕಂಥ ಸಂದೇಶ ಸಾರ್ತಕ್ಕಂಥ ಮಹಾನ್ ಸರ್ವಜ್ಞ ಮಹಾತ್ಮ ಮಹಾವೀರರ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಅವರ ವಿಚಾರ ಆಚಾರಗಳು ಭಾಳಷ್ಟು ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮಹಾವೀರರು ಅಹಿಂಸೆ ಬೋಧನೆಯೊಂದಿಗೆ ಸಮಾಜದ ಉದ್ಧಾರಕ್ಕಾಗಿ ಮಾರ್ಗದರ್ಶನವನ್ನು ಬಿಟ್ಟು ಹೋಗಿದ್ದಾರೆ. ಎಲ್ಲ ಶರಣರ, ಸಂತರ, ಮಹಾನ್ ವ್ಯಕ್ತಿಗಳ ಸಂದೇಶಗಳು ಮನುಕುಲದ ಉದ್ಧಾರಕ್ಕಾಗಿ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿಯೇ ಅವರ ಆದೇಶಗಳು ನಮಗೆ ಮಾರ್ಗದರ್ಶನವಾಗಿ ಇವತ್ತು ಇದ್ದಾವೆ. ಕೇವಲ ಅವರ ಜಯಂತಿಗಳನ್ನು ಆಚರಣೆ ಮಾಡಿದರೆ ಅಷ್ಟು ಸಮಂಜಸ ಅಲ್ಲ. ಆಚರಣೆಯ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಾಗ ಈ ಜಯಂತಿಗಳಿಗೆ ಒಂದು ಅರ್ಥ ಬರ್ತದೆ. ಎಲ್ಲರ ಶರಣರ ಜಯಂತಿಗಳನ್ನು ಸರ್ಕಾರದ ಕಾರ್ಯಕ್ರಮವಾಗಿ ನಾಡಿನಾದ್ಯಂತ ಆಚರಣೆ ಮಾಡ್ತಾರೆ. ಮುಂದಿನ ಪೀಳಿಗೆಗೂ ಕೂಡ ಈ ಶರಣರ ಸಂದೇಶಗಳು, ಆದೇಶಗಳು ಮಾರ್ಗದರ್ಶನವಾಗಿ ಉಳಿಬೇಕು ಅಂದರೆ ಮಕ್ಕಳ ಶಾಲೆಗಳಲ್ಲೂ ಕೂಡ ಇವತ್ತಾದರೂ ಒಂದು ದಿನ ಬೋಧಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲರ ಜಯಂತಿಗಳು ನಮ್ಮ ಬದುಕಿಗೆ ಆದರ್ಶವಾಗಲಿ. ಈ ಆಚರಣೆಯ ಮೂಲಕ ನಮ್ಮ ಬದುಕು ಶಾಂತಿ, ನೆಮ್ಮದಿಯ, ಸಮೃದ್ಧಿಯ ಬದುಕನ್ನು ಆ ಭಗವಾನ್ ಮಹಾವೀರರು ಕಲ್ಪಿಸಲಿ ಅಂಥೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತು. ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಸಿಂಧೂರು ತಾಲೂಕಿನ ಯಾವತ್ತೂ ನಮ್ಮೆಲ್ಲ ಸಮಾಜದ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಾನು ಮಹಾತ್ಮರು, ಶರಣರು, ದಾರ್ಶನಿಕರು ಕೇವಲ ಒಂದು ಜನಾಂಗ, ಒಂದು ಧರ್ಮಕ್ಕೆ ಸೀಮಿತ ಆದಂಥ ವ್ಯಕ್ತಿಗಳು. ಅವರು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಸೇರಿರ್ತಕ್ಕಂಥವರೇ ಅವರು ಭಗವಾನರಾಗ್ತಾರೆ, ಶರಣರಾಗ್ತಾರೆ, ಮಹಾತ್ಮರಾಗ್ತಾರೆ. ಅದಕ್ಕಾಗಿ ಅವರ ವಿಚಾರಗಳು ಯಾವ ರೀತಿ ಇದ್ದವಂದರೆ ಮನುಕುಲದ ಒಳಿತಿಗಾಗಿ. ಇಲ್ಲಿ ಹಿರಿಯರು ಹೇಳ್ತಾರಲ್ಲ, ಇರ್ವಿ ಜೀವರಾಶಿ 84 ಕೋಟಿ ಅಂತಂತ ಹೇಳ್ತಿದ್ವಲ್ಲ, ಅಷ್ಟರ ಒಂದು ಉದ್ಧಾರಕ್ಕಾಗಿ, ಅವರ ಒಂದು ಒಳಿತಿಗಾಗಿ ಅವರ ವಿಚಾರಗಳು ಇರ್ತವೆ. ಹೀಗಾಗಿ ಅವರು ಮಹಾತ್ಮರಾಗ್ತಾರೆ. ನಾವು ಮನುಷ್ಯರು, ನಾವು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಕುಟುಂಬ ಅಂತೇಳಿ ವಿಚಾರ ಮಾಡಿ ನಮ್ಮ ಸೀಮಿತ ವಿಚಾರಗಳು ಇರೋದರಿಂದ ನಾವು ಸಾಮಾನ್ಯ ಮನುಷ್ಯರಾಗ್ತೇವೆ. ಮನುಷ್ಯರಿಗೆ ಮತ್ತು ಮಹಾತ್ಮರಿಗೆ ವ್ಯತ್ಯಾಸ ಅಂದರೆ ಇಷ್ಟೇ. ಅದಕ್ಕಾಗಿ ಅಂಥವರು ಬೋಧನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಶರಣರು ಹೇಳ್ತಾರೆ, ನಾವು ಹಿಂಸೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು,
ನಾವು ಧರ್ಮದಂದೇ ಇರಬೇಕು ಮತ್ತು ಜೊತೆ ನಾನನ್ನು ಜೀವಿಸಬೇಕು ಮತ್ತು ಇತರರಿಗೂ ಸಹಿತ ನನ್ನ ಮೇಲೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಇದೆಯಲ್ಲ ಅದೇ ಪ್ರೀತಿ ಎಲ್ಲ ಜೀವರಾಶಿಗಳೇ ಮೇಲೆ ಇರಲಿ ಅಂತೇಳಿ ಅಂತ ವಿಚಾರವನ್ನು ಮಾತನ್ನು ಕೊಟ್ಟು ಹೋಗಿದ್ದಾರೆ. ಅವ್ರ ವಿಚಾರಗಳು ಅವತ್ತಿಗೆ ಮಾತ್ರ ಸೀಮಿತ ಆಗಬಾರ್ದು. ಅವರಿಗೆ ಗೌರವ ಸಲ್ಲಿಸಬೇಕಾದ್ರೆ ನಾವು ಅನುಕರಣೀಯ ಕ್ರಮದಲ್ಲಿ ಹೋಗಬೇಕು. ಅಷ್ಟು ಪ್ರಮಾಣದಲ್ಲಿ ನಮ್ಮಿಂದ ಯಾರಿಗೂ ಸಹಿತ ಮಾಡೋಕ್ಕಾಗೋದಲ್ಲ ಶರಣರ ರೀತಿಯಲ್ಲಿ. ಆದರೆ ಶರಣರು ಅಂತೇಳಿ ನಾವು ನೆನೆಸ್ಕೊಳ್ತೀವಲ್ಲ ಅವ್ರಿಗೆ ಇದು ಒಂಥರ ಗೌರವ ಸಲ್ಲಿಸಬೇಕಾದ್ರೆ ಒಂದು ಅಂಶವನ್ನು ಮಾತ್ರ ನಾವು ಅಳವಡಿಸಿಕೊಂಡ್ರೆ ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು ಹೇಳಿ ಹೇಳ್ತಾರೆ.